ನಮ್ಮ ಹತ್ರ ಇರೋ ಅಡಕೆ ಪಟ್ನ, ಅರ್ಶಿನ ಕುಂಕುಮ, ಬಳೆ, ಬ್ಲೌಸ್ ಪೀಸ್ ಇವನ್ನೆಲ್ಲ ಏನ್ ಮಾಡ್ಬೇಕು ಅಂತೀರಾ? ಬನ್ನಿ ನೋಡೋಣ. ಹರಿ ಓಂ. ಎಲ್ಲರಿಗೂ ನಮಸ್ತೆ. ವಸುದೈವ ಕುಟುಂಬಕಂ ತಂಡದಿಂದ ನಾನು ನಿಮ್ಮ ಲಕ್ಷ್ಮೀ ಮಂಜುನಾಥ್. ನಮ್ಮ ಹತ್ರ ಇರೋ ಅಡಕೆ ಪಟ್ನ ಎಲ್ಲ ಓಪನ್ ಮಾಡಿ ಅಡಕೆ ಪುಡಿಗೆ ಒಣ ಕೊಬ್ಬರಿ ತುರಿ ಮತ್ತೆ ಕುಂಬಳಕಾಯಿ ಬೀಜವನ್ನ ಹುರಿದು ಬಿಟ್ಟು ಕಲ್ ಸಕ್ಕರೆ ಬೆರೆಸಿ ಅಡಕೆ ಪುಡಿ ಮಾಡ್ಕೋಬಹುದು. ಇದನ್ನ ಬೀಡಾಗೂ ಬಳಸಬಹುದು. ಮತ್ತೆ ಅರ್ಶಿನ ಕುಂಕುಮ ಪ್ಯಾಕೆಟ್ ಎಲ್ಲ ಓಪನ್ ಮಾಡಿ ಅರ್ಶಿನ ಬೇರೆ ಕುಂಕುಮ ಬೇರೆ 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 ಬೌಲ್ಸ್ಗೆ ಹಾಕಿ ಅರ್ಶಿನ ಕುಂಕುಮ ಕೊಡಕ್ಕೆ ತಗೋಬಹುದು. ಅಥವಾ ದೇವಸ್ಥಾನಗಳಲ್ಲಿ ಬೌಲ್ಸ್ ಇಟ್ಟಿರ್ತಾರಲ್ವಾ, ಅಲ್ಲಿ ಹಾಕಬಹುದು. ಸದ್ಯಕ್ಕೆ ನಮ್ಮ ಹತ್ರ ಇರೋದನ್ನ ಮುಗಿಸ್ಬಿಟ್ಟು ಈ ಪ್ಲಾಸ್ಟಿಕ್ನ ಡಿಸ್ಪೋಸ್ ಮಾಡೋಣ. ಇನ್ ಮುಂದೆ ನಾವು ಪರ್ಚೇಸ್ ಮಾಡೋದು ಬೇಡ. ಅರ್ಶಿನ ಕುಂಕುಮ ಕೊಡಬೇಕು ಅಂದ್ರೆ ಒಳ್ಳೇದು ಅರ್ಶಿನ ಕುಂಕುಮ ತಗೊಂಡ್ಬಂದು ಅದನ್ನ ಪೇಪರಲ್ಲಿ ಪಟ್ನಗಳು ಕಟ್ಟಿ ಕೊಡೋಣ. ಇಲ್ಲ ಅರ್ಶಿನ ಕುಂಕುಮ ಕೊಟ್ಟಿರ್ತೀವಿ, ಸಾಕಾಗುತ್ತೆ. ಅಡಕೆ ಪಟ್ನ ಬದಲು ಬಟ್ಲಡಿಕೆ ಅಥವಾ ಚೂರಡಿಕೆ ತಗೊಂಡ್ಬಂದು ಬಳಸೋಣ. ಮತ್ತೆ ಬಳೆ ಅಂತೀರಾ, ನಾವು 4 ಬಳೆಗಿಂತ ಒಂದೇ ತರ ಇರೋದನ್ನ ಡಜನ್ ಈ ತರ ಬಳೆಗಳನ್ನ ಪೌರ ಕಾರ್ಮಿಕರಿಗೆ, ಬಡವರಿಗೆ, ನಮ್ಮನೆ ಕೆಲಸ ಮಾಡೋರಿಗೆ, ಇಂಥವ್ರಿಗೆ ಕೊಟ್ಟಾಗ ಖಂಡಿತ ಹಾಕೊಂತಾರೆ. ಮತ್ತೆ ಬ್ಲೌಸ್ ಪೀಸ್ ಅಂತೀರಾ, ಈ ಬ್ಲೌಸ್ ಪೀಸ್ನ ನಾವು ಕಾಟನ್ ಆದ್ರೆ ಇದನ್ನ ಲೈನಿಂಗ್ ಬ್ಲೌಸ್ಗೆ ಬಳಸ್ಕೋಬಹುದು. ಆಮೇಲೆ ದೇವ್ರ ಮನೆ ಒರ್ಸಕ್ಕೆ, ದೇವ್ರ ಪಾತ್ರೆ ಒರ್ಸಕ್ಕೆ ಬಳಸಬಹುದು. ಇವನ್ನೆಲ್ಲ ನಾವು ನಮ್ಮನೆ ಕೆಲಸದವ್ರೇನಾದ್ರೂ ಹೊಲ್ಸ್ಕೊಂತೀನಿ ಅಂದ್ರೆ ಕೊಡಬಹುದು. ಅಥವಾ ಅನಾಥಾಶ್ರಮಗಳಲ್ಲಿ ಮಕ್ಕಳಿಗೆ ನಾವು ಬ್ಲೌಸ್ಗಳನ್ನ ಹೊಲಿಸ್ಬಿಟ್ಟು ಕೊಡಬಹುದು. ಬ್ಯಾಕ್ ಡ್ರಾಪ್ಗೆ ಎಷ್ಟೊಂದು ಕ್ರಾಫ್ಟ್ಸ್ ಅಲ್ಲಿ ಬ್ಲೌಸ್ ಪೀಸ್ನ ರೀಯೂಸ್ ಮಾಡ್ತಾ ಇದ್ದಾರೆ, ಅದಕ್ಕೂ ಬಳಸಬಹುದು. ಇಲ್ಲ ಇನ್ನ ನಾವು ಇರೋವರೆಗೂ ಬಳಸೋಣ, ಇನ್ನ ಅಷ್ಟು ದೃಢ ಸಂಕಲ್ಪ ಮಾಡ್ಕೊಂಡಿಲ್ಲ, ನಾವು ಬಳಸ್ತೀವಿ ಅನ್ನೋವ್ರಿಗೆ ಅವ್ರನ್ನ ಕೇಳಿ ಕೊಡಬಹುದು. ಇವಾಗ ನಾವೇನೋ ಕೊಡಬಾರ್ದು ಅಂತ ಸಂಕಲ್ಪ ಮಾಡ್ಕೊಂಡಿದ್ದೀವಿ. ನಾವು ಕೊಡಬಾರ್ದು ಅನ್ನೋವಾಗ ತಗೊಳ್ಳೂಬಾರ್ದಲ್ವಾ? ಇಲ್ಲ ಅಂದ್ರೆ ನಮ್ಮ ಹತ್ರ ಸೇರ್ತಾನೆ ಇರುತ್ತೆ. ಕೊಡೋದು ತಗೊಳ್ಳೋದು ಎರಡೂ ನಿಲ್ಲಿಸ್ಬೇಕು. ಹಿಂಗ್ ಮಾಡ್ಬೇಕು ಅಂದ್ರೆ ತುಂಬಾ ದೃಢ ಸಂಕಲ್ಪ ಮಾಡ್ಕೊಂಡಿರೋವಾಗ ಮಾತ್ರನೇ ಆಗತ್ತೆ. ಮತ್ತೆ ನಾವು ಯಾವಾಗ ಈ ತರ ಮಾಡ್ತೀವೋ ಅಂಗಡಿಯಲ್ಲಿ ಡಿಮ್ಯಾಂಡ್ನ ಕಮ್ಮಿ ಮಾಡ್ದಂಗಾಗತ್ತೆ. ಡಿಮ್ಯಾಂಡ್ ಕಮ್ಮಿ ಮಾಡಿದಾಗ ಮ್ಯಾನುಫ್ಯಾಕ್ಚರಿಂಗ್ ಲೆವೆಲ್ ಅಲ್ಲೇ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ. ಇದು ಒಬ್ಬರು ಮಾಡಿದ್ರೆ ಆಗಲ್ಲ, ನಾವು ಎಲ್ಲರೂ ಸೇರಿ ಯಾವಾಗ್ಲೂ ಮಾಡ್ಬೇಕು. ಪತಂಜಲಿ ಮಹರ್ಷಿಗಳು ಯೋಗ ಸೂತ್ರದಲ್ಲಿ ಹೇಳ್ತಾರೆ, ಯಾವ್ದಾದ್ರೂ ಅಭ್ಯಾಸವನ್ನ ಸತು ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತೋ ದೃಢ ಭೂಮಿಹಿ ಅಂತೆ. ನಿಮ್ಮ ಸಂಕಲ್ಪವನ್ನ ಭೂಮಿಯಷ್ಟು ದೃಢ ಸಂಕಲ್ಪದಿಂದ ಗಟ್ಟಿಯಾಗಿ ಮಾಡಿ, ಅದನ್ನ ನಿರಂತರ ಸತತವಾಗಿ ಮಾಡಿ, ಆವಾಗ ನಿಮ್ಮ ಸಾಧನೆಗೆ ಫಲ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಿಂಗಿರೋವಾಗ ಇದನ್ನೆಲ್ಲ ನಾವು ಇರೋದನ್ನ ಬಳಸಿ ಮುಗಿಸೋಣ. ಇನ್ನು ಮುಂದೆ ನಾವು ಪರ್ಚೇಸ್ ಮಾಡೋದು ಬೇಡ. ಆಮೇಲೆ ನಾವು ತಾಂಬೂಲವನ್ನ ಯಾವಾಗ್ಲೂ ನಮ್ಮ ನೆಂಟರು, ಫ್ರೆಂಡ್ಸು ಇಂಥವ್ರಿಗೆ ಕೊಡ್ತೀವಿ. ಇದನ್ನು ಸತ ಬಡವರಿಗೆ, ಅರ್ಹರಿಗೆ ಕೊಟ್ಟಾಗ ಆ ತಾಂಬೂಲದ ಫಲ ಇನ್ನೂ ಹೆಚ್ಚು ಆಗುತ್ತೆ. ಸೊ ಪ್ರಕೃತಿ ಮಾತೆಗಾಗಿ ನಮ್ಮ ಒಂದು ಈ ಚಿಕ್ಕ ಅಳಿಲು ಸೇವೆ ಮಾಡೋಣವೇ? ಪ್ರಕೃತಿ ಸಂರಕ್ಷಣೆ, ವೈಯಕ್ತಿಕ ಚಿಂತನೆ, ತ್ಯಾಜ್ಯ ಕಮ್ಮಿ ಮಾಡಿ ಪರಿಸರವನ್ನು ಕಾಪಾಡಿ. ಹರಿ ಓಂ.